ಕಾಲದಾಗ ಮಾಡಿದ್ದ ಅವತ್ತು ಬಂದಾಗ ಹಿಂಗಿದ್ರಲ್ಲ ಬಂದಾರ ಈಗ ಬಂದ್ ಕೇಸಿ ಹಿಂದಕ್ಕೆ ಬಾರಮ್ಮ 9 ಮಳೆ ಇದೆ ಏಕಂತ ಮಾಡಿದಂಗೆ ಭಾಳ ತಗ್ಲಿ ಆರಾಮ ಮಾಡ್ತಾರೆ ಚಲೋ ಇರ್ತಾರೆ ಇಲ್ಲಾಂದ್ರೆ ಭಾಳ ತೊಂದರೆ ಬರ್ತಾರೆ ನಮಗೆ ಆಗಿರ್ಬೋದು ಬರೋದು ಲೇಟ್ ಆಯ್ತು ಫೋನ್ ಮಾಡಿದ್ದೆ ನೋಟಿಸ್ ಅವರು ನಮಗೆ ಮಳೆ ಬಂದ ಟೈಮಿನಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಒಂದೇ ದಿವಸದ ಒಳಗೆ ಹೋಗಿ ಸಾವಿರ ಕೈ ಹಿಡ್ಕೊಂತೀವಿ, ಕಾಲ ಹಿಡ್ಕೊಂತೀವಿ, ಮತ್ತೆ ಏನ ನೋಡ್ರಿ ನಾವು ಕಿತ್ಕೊಂತೀವಿ ತೆಕ್ಕೊಂತೀವಿ ಅಂತ ಹೇಳಿದ್ರು ಕೂಡ ಮಾತು ಕೇಳಿಲ್ಲ. ಜಬರ್ದಸ್ತಿಲಿ ಮಾಡಿ ಬಂದು JCB ತಂದು ಯಾದಗಿರಿಲಾಸಿ JCB ತಂದವರು ಏನಿಲ್ಲಿ ಕಂಪನಿಗಳೇ ಕಸ್ಕೊಂಡರು ತಂದು ಕೇಸಿ JCB ಮನೆಯಲ್ಲಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಕುಂತವರಿಗೆ ಊಟದ ಟೈಮಿನಲ್ಲಿ ನಾವು ಗೊತ್ತಿರ್ಲಾರ್ದಂಗೆ ಮನೆ ಕಡೆ ಇರೋದಕ್ಕೆ ಅಷ್ಟ ಅದನ್ನ ತಹಶೀಲ್ದಾರಿಗೆ ಫೋನ್ ಹಚ್ಚಿ ಕೇಳೀನಿ. ಫೋನ್ ಹಚ್ಚಿ ಕೇಳಿದ್ರೆ ನಾ ಇಲ್ಲ ಅಂತ ಹೇಳಿದವನು ಹೇಳಿ ಬಂದು ಇಲ್ಲಿ ನಾ ಬರಲ್ಲ ಅಂತ ಹೇಳಿದಾಗ ನಾವೇನು ಮಾಡಿದ್ವಿ, 4 ಮಂದಿ ಜನರ ಕೂಲಿಯರ್ ಇಟ್ಟಿದ್ದೆ ನಾನು. ಟೀಣಿ ತೆಕ್ಕೋರಪ್ಪ ಏನಿದ್ದು ಇಟಂಗಿ ಒಂದು ಈಟ ಹೊಡೆದ್ರೆ 25 ರೂಪಾಯಿ ಹೋಗ್ತದ ಅಂತ ಹೇಳಿ ಆ ಟೀಚರ್ ಮಾಡ್ಕೊಂಡು ಕಳಿಸಿ ಕೂಲಿಯರ್ ಇಟ್ಟು ತೆಗಿಸಿದ್ರು ಕೂಡ ತೆಗೆಗೊಡಲಿಲ್ಲ. ಗನ್ ಅಂತ ಬಂದು JCB ಹೆಚ್ಚಿ ನನ್ನ ಮನೇನ ಮುರಿದು ಬಿಟ್ಟಾನು. ಯಾರು ಅಂದ್ರು ತಹಶೀಲ್ದಾರು, ಮುದ್ನಾಳದವರು, PD ಅವರು, ನಮ್ಮ ಹಿಂದೂ ಇದ್ದವರು ಎಷ್ಟೋ ಜನ ಬಂದರ. ನೀವು ಏನು ಮಾಡ್ತೀರಿ ಅಂತ ನಾ ಕೇಳಿದಾರೆ ಕೂಡ ಏನೇನ ಮಾಡು, ಕೇಸ್ ಮಾಡು, ಏನು ಮಾಡು ಅಂತಲೇ ಹೇಳ್ಯಾನ ಯಾರು ತಹಶೀಲ್ದಾರು. ನಾನು ಅಂದಿನವರಿಗೆ ಕಿತ್ತಿದ್ರೆ ಹೀಗೆ ಕಿತ್ತರಿ, ಇಲ್ಲಾಂದ್ರೆ ಕೂಲಿಯಾರು ಸಿಗಾಗಲ್ಲ. ಮೊಹರಂ ಸಮಯ ಅದ, ಮನುಷ್ಯರಿಗೆ ಒಬ್ಬರು ಕರೆದ್ರೆ ಒಬ್ಬರು ಬರಲ್ಲ. 800-900 ಕೊಟ್ಟರೆ ಒಂದು ಕೂಲಿಯಾರು ಸಿಗಲ್ಲ. ಕರೆಂಟಿನ ಮಿಷನ್ ಇದ್ದರೆ ಅದು ಟೀಣಿ ಕಿತ್ತದ ಅಂತ ಹೇಳಿದ್ರು ಕೂಡ ನಾವು ಟೀಣಿ ಮಿಷನ್ ತಂದು ಹಾಕಾಟಿಗೆ ಕಿತ್ತಿ ಸತ್ಯನಾಶ ಮಾಡಿಬಿಟ್ಟಾನ. ಒಂದು ಸಟ್ರ ತರಬೇಕಾದ್ರೆ 30,000 40,000 ರೂಪಾಯಿ 2-3 ಸಟ್ರ್ ಮುರಿದು ಇಟ್ಟಾರ. ಅದು ಹೆಂಗ ಆದಂಗ ಮಾಡಿ ಕೊಟ್ಟರು ಸರಿ. ಆಗಲಿಲ್ಲ ಅಂದ್ರೆ ಈ ದವಾಖಾನೆ ಸುತ್ತಾಗಡೆ ಎಷ್ಟು ಭೂಮಿ ಆಯಿತು ಗೋರ್ಮೆಂಟ್ದು, ಅದಕ್ಕೆ ನಾ ಕೇಳ್ತಿದ್ದಿಲ್ಲ. ನಂದು ಲಾಸ್ ಮಾಡಿದ ಮೇಲೆ ನಾ ಕೇಳಕ್ಕೆ ಗ್ಯಾರಂಟಿ. ಗೋರ್ಮೆಂಟ್ ಜಮೀನು ತಹಶೀಲ್ದಾರೋ ತಿಂದಿದ್ದಾರೋ, ACDC ಅವರೇ ತಿಂದಿದ್ದಾರೆ. ತಿಂದ ಮೇಲೆ ಅವ್ರಿಗೆ ಜಮೀನು ಕೊಟ್ಟಿದ್ದಾರಲ್ಲ. 1 ಎಕರೆ ನನಗಾಯ್ತು, 4 ಎಕರೆ ಗೋರ್ಮೆಂಟ್ ಧರ್ಮ ಮಾಡ್ತಾರ. ಮಾಡಿದ ಮೇಲೆ ಅದರ ದುಕಾನ 25 ರೂಮ್ ಕಟ್ಟಿದಾರ. ಅವು ಒಂದು ಟೀಣಿ ಕಿತ್ತಿಲ್ಲ. ಅವ್ರದ್ದು ಯಾಕೆ ಕಿತ್ತಬೇಡದು, ನಂದು ಯಾಕೆ ಕಿತ್ತಾರ? ಅವ್ರದ್ದು ಹಿಟ್ಟಾರಲ್ಲ, ಅದರ ಪಲೆ ನಂದನ ಹಂಗೆ ಕಟ್ಟಿ ಕೊಡೋತಾನ ಈ ರಾಮ ಸತ್ರ ಬಿಡಂಗಿಲ್ಲ. ಹೊಸ ಜಿಲ್ಲಾ ಆಸ್ಪತ್ರೆ ಮುಂಭಾಗದಾಗಿರ್ತಕ್ಕಂಥ ಸಣ್ಣ ತಾಂಡೆ ಅದು ರಾಮು ತಂದೆ ಭೀಮಲ ಅಂತೇಳಿ ಸುಮಾರು ಹಿರಿಯರ ಆಸ್ತಿ ಇದು, ಪೀತರಾಜ್ ಆಸ್ತಿ 38 ಗುಂಟೆ. ಸಣ್ಣ ರೈತರಿದ್ದರೂ ಕೂಡ ಇಲ್ಲಿ ಒಂದು ಬೋರಿಂಗ್ ಹಾಕೊಂಡು ಒಂದು ರೂಮ್ಗೂ 2 ರೂಮ್ ಕಟ್ಕೊಂಡ್ ಕೇಸಿ ಉಪಜೀವನ ಮಾಡ್ಕೊಂತ ಬಂದನ. ಅದು ಜಿಲ್ಲಾ ಆಸ್ಪತ್ರೆ ಆದ್ಮೇಲೆ ಏನಾಯ್ತು, ಇಲ್ಲಿ ಮನೆಗೆ ಹೋಗೋದು ಬರೋದು ಬೇಡ ಅಂತೇಳಿ ಇಲ್ಲೇ ಮಾಡ್ಕೊಂಡು ವಾಸ ಮಾಡ್ಕೊಂತಿದ್ದ. ಆದ್ರೆ ನೋಟಿಸ್ ಕೊಟ್ಟು ಕೇಸಿ ಏಕಾಏಕಿ ಏನದ ತಹಶೀಲ್ದಾರು ಮತ್ತು ತಂಡ, ಮುದ್ನಾಳ PDO ಅವ್ರ ತಂಡ ಬಂದು ಕೇಸಿ ಮುಂದೆ ನಿಂತು ಇವರು ಮಧ್ಯಾಹ್ನ ಕೆಲಸಕ್ಕೆ ಹೋದ ಸಮಯದಲ್ಲಿ ಒಬ್ಬರೇ ಮನೆಗೆ ಹೆಣ್ಮಕ್ಳು ಇದ್ದಲ್ಲಿ JCB ತೊಗೊಂಡು ಇವೆಲ್ಲ ಕಿತ್ತೋಗ್ಯಾರ. ಅವರು ಆಫೀಸ್ಗೆ ಹೋಗಿನೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೇಳ್ಯಾರ, 2 ದಿವಸ ಮೇಲೆ ತೆಕ್ಕಂತೀವಿ. ಮೊಹರಂದಾಗ ಸಮಯದಾಗ ಯಾರು ಲೇಬರ್ ಬರಲ್ಲ ಅಂತ ಆಲ್ರೆಡಿ ಟೀನ್ ಬಿಚ್ಚನ ಅವನು. ಅದು ಬಿಚ್ಚಿದ್ರನ್ನ ಕೂಡ ಬಿಚ್ಚಲಕ್ಕೆ ಅವ್ರಿಗೆ ಅನುಮತಿ ಕೊಟ್ಟಿಲ್ಲ. ಒಂದು 4 ದಿವಸ ಹೆಚ್ಚು ಕಡಿಮೆ ಕೊಟ್ಟರೆ ಮಳೆಗಾಲ ಸಮಯ ನಾಳೆಗೆ ಎಲ್ಲಿ ಹೋಗ್ಬೇಕು ಅವರು. ಅವು ಊಟ ಸಾಮಾನು ಅವು ತೊಗೊಂಡು ಕೇಸಿ ನಾನು ಕಿತ್ತದಕ್ಕೆ ಬೇಡ ಅನ್ನಕ್ಕಲ್ಲ, ನಿಮ್ದು ಬರ್ತಂದ್ರೆ ಕಿತ್ತರಿ, ನಾನು ನಿಮ್ಮ ಜಂಗಟ್ ಇರ್ತೀನಿ, ಕಾನೂನು ವಿರುದ್ಧ ಹೋಗಲ್ಲ. ಮತ್ತು ಇವನು ಕಾಲಮ್ ಕಟ್ಲಾರ್ದ ಮೊದಲು ಬೇಸ್ಮೆಂಟ್ ಇದ್ದಾಗ ನಾನು ಕಂಪ್ಲೇಂಟ್ ಕೊಟ್ಟೀನಿ. ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅಂದರೆ ಯಾರು ಕಂಪ್ಲೇಂಟ್ ಕೊಟ್ಟರೆ ಅದು ಹೇಳ್ಬೇಕು ನೀವು. ಇದು ಬೇಸ್ಮೆಂಟ್ ಇದ್ದಾಗ ಕೊಟ್ಟಿನಿ, ನೀವೆಲ್ಲರೂ ನಿಂತಿರಿ, ಕತ್ತಿ ನಿಂತಾರೆ ನಮ್ಮ ಆಫೀಸರ್ಗಳು, ಕತ್ತಿಗಳು ನಿಂತಿರ್ತಾವೆ ಮೇಲಕ್ಕೆ, ಕತ್ತಿ ನಿಂತಾಗ ನಿಂತಿರಲ್ಲ, ಇದನ್ನ ಕಟ್ರಿ. ಮತ್ತು ಈಗ ಮನೆ ಕಟ್ಟಿದ್ರಿ, ಇಂಥ ಮನೆ ಕಟ್ಟತ್ತ. ಮತ್ತು ನೀವೇನು ಮಾಡಿದ್ರಪ್ಪ, ಇದನ್ನು ಗೌರ್ಮೆಂಟ್ ಜಾಗದಾಗ ಕಟ್ಟಿನ ಅವ್ರ ಅಪ್ಪನ ಆಸ್ತಿ ಅಲ್ಲಿ ಇವನು. ಇವನ ಮ್ಯಾಗ ಯಾಕೆ ನೋಟಿಸ್ ಕೊಡಲ್ಲ, ಇವ್ದು ಯಾಕೆ ಕತ್ತಿಲ್ಲ, ಇವ್ರದ್ದು ಯಾಕಿತ್ರಿ ಅಂದ್ರೆ ಬಡವಿಗೆ ಇವ್ನಿಗೆ ಯಾರಿಗೆ ಹೇಳಕ್ಕಲ್ಲ ಅಂತ ತಿಳ್ಕ. ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನು ಬಡವನ ಅಷ್ಟೇ ಅದ, ದೊಡ್ಡರನ್ನ ಅಷ್ಟೇ ಅದ. ಅದ್ರಸ್ಲಾಗ ಮಾನ್ಯ ತಹಶೀಲ್ದಾರು ಮತ್ತು PDO ನಿಮಗೆ ಎಚ್ಚರಿಕೆ ನೀಡಲಾಗತ್ತೀನಿ. ಅದಕ್ಕೆ ಏನು ಮಾಡಿದ್ರಿ, ಅವನು ಕಿತ್ರಿ. ಅವನು 48 ಎಕರೆ ಹೊಲ ನನ್ನ ಬಳಿ ಪಾಣ್ಯವ.
BPL ಕಾರ್ಡ್ ಅದೊಂದು BPL ಕಾರ್ಡ್ ಸೌಲಭ್ಯ ತೊಗೊಂತಾನೆ, ಅದನ್ನು ಕಟ್ ಮಾಡಿರಿ. ಅವು ಮನೆ ಕಿತ್ರಿ, ನಾನು ಇವ್ರ ಮನೆ ನಾಕಿಸ್ತೀನಿ, ನೀವು ಬರಬೇಡ್ರಿ, ನೀವು ಮಾಡಿದ ನಾಕಿಸ್ತೀನಿ. ನೀವು ಸಪೋಸ್ ಅದಕ್ಕೆ ಕ್ರಮ ಕೈಗೊಂಡಿಲ್ಲ ಅಂದರೆ ಇದನ್ನ ಹೆಂಗಿದ್ದಂಗೆ ಕಟ್ಟಿಕೇಸಿ ಕೊಟ್ಬಿಡಿ, ನೆಸಲ್ ಮಾಡಿಕೇಸಿ ದಾಖಲಾತಿ ಮಾಡಿಕೇಸಿ ಕೊಡ್ರಿ, ಅವನ ಅಲ್ಲಿರೋರಿಗೆ ಇವನ್ನೆಲ್ಲ ನಂದೇನಿಲ್ಲ. ಆದರೆ ಈ ಟೈಪ್ ಮಾಡಿದ್ರಿ ಅಂದ್ರೆ ನಾವು ಒಪ್ಪೋದಲ್ಲ, ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ತಂತ ಮಾನ್ಯ ತಹಸೀಲ್ದಾರ್ ಮತ್ತು PDO ಮ್ಯಾಗ ಎಚ್ಚರಿಕೆ ನೀಡ್ತಿದ್ದೀನಿ.